ಇನ್ನು ವಿಧಾನಸೌಧಕ್ಕೆ ಅಭಿಮಾನಿಗಳಿಗೆ ನೋ ಎಂಟ್ರಿ. ಈಗಾಗಲೇ ಈ ಬಗ್ಗೆ TV9ಗೆ DPR ಕಾರ್ಯದರ್ಶಿ ಸತ್ಯವತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ವಿಧಾನಸೌಧಕ್ಕೆ ಅಭಿಮಾನಿಗಳು ಯಾರು ಬರಬಾರದು. ಅಲ್ಲಿಂದ ವಿಕ್ಟರಿ ಪರೇಡ್ ಹೊರಡುತ್ತೆ, ಚನ್ನಸ್ವಾಮಿಯನ್ನು ತಲುಪುತ್ತೆ. ಹಾಗಾಗಿ ವಿಧಾನಸೌಧದ ಬಳಿ ಯಾರು ಅಭಿಮಾನಿಗಳು ಬರಬಾರದು ಅಂತ DPR ಕಾರ್ಯದರ್ಶಿ ಸತ್ಯವತಿ ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಬಿಗೆ ಇವತ್ತು ಒಂದು ಇಲ್ಲಿಂದ ಪ್ರಾರಂಭ, ಅವರ ಏನು ವಿಕ್ಟರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ಸುಮಾರು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟೀಮ್ ಅಟ್ 4 ಗಂಟೆಗೆ ಬಂದು ಇಲ್ಲಿ ನಂತರ ಅವ್ರಿಗೆ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ 4 ಗಂಟೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಹಾಜರಿದ್ದು ಆ ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನೋದೊಂದು ಆಶೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಕ್ರೌಡ್ ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತೆ RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟರಿ ಮಾರ್ಚ್ ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ, ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತೆ ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತೆ ಹೈಕೋರ್ಟ್ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲಾ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಿರ್ತಾರೆ, ಮತ್ತೆ ನಮ್ಮ ಸಚಿವ ಸಂಪುಟದ ಹಿರಿಯ ಮಂತ್ರಿಗಳು ಮತ್ತೆ ಎಲ್ಲ ಶಾಸಕರು ಎಲ್ಲರನ್ನೂ ಕರಿತಾ ಇದ್ದೀವಿ. ಮತ್ತೆ ಏನು ಅವರು ಏನು ತಂಡ ಈಗಾಗಲೇ ಗೆದ್ದಿದೆ ಅದನ್ನ ಮತ್ತೆ ಅವ್ರಿಗೆ ಕೊಡುವಂತಹ ಕಾರ್ಯಕ್ರಮ.